ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ ಮುಂದೆ ಮೊದಲನೇ ಸಮುವೇಲನ ಪುಸ್ತಕ 18ನೇ ವಚನದಲ್ಲಿ ನಾವು ನೋಡುವಾಗ ಈ ಸೌಲನು ಅರಸನು ಆದ ಮೇಲೆ ದೇವರಿಂದ ದೂರ ಹೋದ ಕಾರಣಕ್ಕಾಗಿ, ದೈವಾಜ್ಞೆಯನ್ನು ಧಿಕ್ಕಾರ ಮಾಡಿದ ಕಾರಣಕ್ಕಾಗಿ ಎಂತಹ ವ್ಯಕ್ತಿಯಾಗಿ ನಡೀತಾ ಇದೆ ಓದ್ತೀರಾ? ಮೊದಲನೇ ಸಮುವೇಲ 18ನೇ ವಚನ. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಅಲ್ಲಿ ಜನರು ಕುಣಿಯುತ್ತಾ, ಸ್ತ್ರೀಯರು ದಮ್ಮಡಿಗಳನ್ನು ಹಿಡಿದು ಸಂತೋಷದಿಂದ ಆಡುತ್ತಾ ಕುಣಿಯುತ್ತಾ ಸೌಲನನ್ನು ಎದುರುಗೊಂಡು ಸೌಲನ ಎದುರಿಗೆ ಯಾರನ್ನ ಹೊಗಳ್ತಾ ಇದ್ದಾರಂತ್ರಿ? ದಾವೀದನನ್ನು ಹೊಗಳ್ತಾ ಇದ್ದಾರೆ. ನೀವು ಒಂದು ವೇಳೆ ಇಲ್ಲಿ ನಾವು ಭಾರತ ದೇಶದಲ್ಲಿ ನಾವು ನೋಡುವಾಗ ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂಥವ್ರು ಆಗಿರ್ತೀರ ಅಂತ ತಿಳ್ಕೊಳ್ಳಿ. ಅಲ್ಲಿ ಸಂಭ್ರಮದಿಂದ ನಡೀತಾ ಇರ್ತ ಒಂದು ಕಾರ್ಯ. ಎಲ್ಲರೂ ಚಪ್ಪಾಳೆ ಹೊಡಿತಾ, ನೀವೆಲ್ಲ ಸಂತೋಷ ಭರಿತರಾಗಿರ್ತೀರಿ, ಡಿಜೆ ಗೀಜೆ ಎಲ್ಲವೂ ಕೂಡ ಇರ್ತಾವ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಯಾವನೊಬ್ಬ ವ್ಯಕ್ತಿ ಬಂದು ಅಪೋಸಿಟ್ ಆಗಿರ್ತಕ್ಕಂಥ ಪಕ್ಷವನ್ನು ಅಲ್ಲಿ ಹೊಗಳಿದ್ರೆ ನಿಮ್ಗೆ ಹೆಂಗಿರುತ್ತೆ ಆ ಟೈಮಲ್ಲಿ? ನಿಮ್ಮ ಪಕ್ಷದವನು ಅಲ್ಲ, ಅವನು ಬೇರೊಬ್ಬ ಪಕ್ಷದವನು. ಆ ಸಮಯದಲ್ಲಿ ನಿಮ್ಗೆ ಹೆಂಗಿರ್ತೀರ ಮನಸ್ಸು? ಅವನ್ನ ಸುಮ್ಮನೆ ಬಿಡ್ತೀರ ನೀವು? ಅಲ್ಲಿ ದೊಡ್ಡದಾದಂಥ ಜಗಳವೇ ನಡೆದು ಹೋಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ವ್ಯತ್ಯಾಸಕರವಾದಂಥ ಒಂದು ಸ್ಥಿತಿ. ಏನಂತಂದ್ರೆ, ಸೌಲನು ದಾವೀದನನ್ನು ದ್ವೇಷಿಸ್ತಾ ಇದ್ದಾನೆ, ಆದರೆ ದಾವೀದನು ದೇವರಿಗೆ ಯಥಾರ್ಥವಾಗಿ ನಡೀತಾ ಇದ್ದಾನೆ, ದೇವರ ಆಜ್ಞೆಗಳನ್ನು ಕೈಕೊಂಡು ಜೀವಿಸ್ತಾ ಇದ್ದಾನೆ. ಒಂದು ತಪ್ಪಿಲ್ಲದ ಹಾಗೆ ದೇವರ ಮನಸ್ಸು ಏನಾಗಿದೆ ಆ ಮನಸ್ಸಿನಂತೆ ನಡೀತಾ ಇದ್ದಾನೆ, ಇಷ್ಟಾನುಸಾರವಾಗಿ ನಡೀತಾ ಇದ್ದಾನೆ. ಯಾರು? ಈ ದಾವೀದ. ಹಲ್ಲೆಲೂಯಾ. ಸೌಲನು ಅನೇಕ ಯುಕ್ತಿಗಳನ್ನು ಮಾಡಿ ದಾವೀದನನ್ನು ಸಾಯಿಸಬೇಕಂತೇಳಿ ಎಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟಾಗಲೂ ಕೂಡ ದೇವರು ಯಾರನ್ನ ಕಾಪಾಡ್ತಾ ಇದ್ದಾರಂತ್ರಿ? ದಾವೀದನನ್ನು ಕಾಪಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಾಯ್ತು ಅಂತಂದ್ರೆ, ಈ ಸಮಯದಲ್ಲಿ ಫಿಲಿಸ್ಟಿಯರ್ 10,000 ಜನರು ನೋಡಿದ್ಬಿಟ್ಟ. ಯಾರು? ದಾವೀದ. ಯಾಕೆ ಹೇಳ್ರಿ? ದಾವೀದನ ಮೇಲೆ ಅಭಿಷೇಕ ಇದೆ, ದಾವೀದನ ಮೇಲೆ ದೇವರ ಆತ್ಮ ಇದೆ, ದಾವೀದನ ದೇವರ ಮಾತುಗಳನ್ನ ಕೇಳ್ತಾ ಇದ್ದಾನೆ, ದಾವೀದನಿಗೆ ಓದಲೆಲ್ಲ ದೇವರ ಜಯವನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರು ಯಥಾರ್ಥವಾಗಿ ಹೇಳ್ತಾ ಇದ್ದಾರೆ, ದಾವೀದನ 10,000 ಜನರನ್ನು ಕೊಂದ, ಆದ್ರೆ ಸೌಲನು 1,000 ಜನರನ್ನು ಕೊಂದ. ಅಯ್ಯೋ, ನಾನು ಇಷ್ಟೆಲ್ಲ ಇದ್ದು ಕೂಡ ನಾನು ಅರಸನ ಸ್ಥಾನದಲ್ಲಿ ಮಾತ್ರ ಕುಂತ್ಕೊಂಡಿದ್ದಾನೆ, ಆದ್ರೆ ನಿಜವಾಗ್ಲೂ ಅರಸನನ್ನಾಗಿ ಯಾರನ್ನು ನೋಡ್ತಾ ಇದ್ದಾರೆ ಈ ಜನರು? ದಾವೀದನನ್ನು ನೋಡ್ತಾ ಇದ್ದಾರೆ. ಅವನಿಗೆ ಭಯಂಕರವಾದಂಥ ಕೋಪ ಎನ್ನುವಂಥದ್ದು ಅವನಲ್ಲಿ ಪ್ರಾರಂಭವಾಯಿತು. ಪ್ರಿಯ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರಿಂದ ದೂರವಾದ್ರೆ ನೀನು ಕೋಪದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿ ಆಗಿರ್ತೀಯ. ಹೆಂಗಿರ್ತೀಯ? ಕೋಪದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ಈ ಲೋಕದಲ್ಲಿ ಜನ್ಮ ನೀಡಿರ್ತಕ್ಕಂಥ ತಾಯಿ ಅವಳು ಯಾರಿಗೆ ಜನ್ಮ ನೀಡಿದ್ರಿ? ಆದಾಮ ಅವಳು ಕೂಡಿದಾಗ ಯಾರು ಬಂದ್ರು? ಯಾರಿ? ಕೈಯಿನ ಮತ್ತು ಹೇಬೇಲ್. ಆ ಕಾಯಿನ ಕುರಿತಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ 4ನೇ ಅಧ್ಯಾಯದಲ್ಲಿ, ಅವನು ಬಹಳ ಕೋಪ ತುಂಬಿದವನಾಗ್ತಾ ಇದ್ದಾನೆ. ಯಾರ ಮೇಲೆ ಅಂತೆ? ಸ್ವಂತ ತಮ್ಮನ ಮೇಲೆ. ಯಾವ ಒಂದು ವಿಷಯಕ್ಕಾಗಂತೆ? ತಮ್ಮನ ಕಾರ್ಯಗಳು ನೀತಿ ಉಳ್ಳವುಗಳಾಗಿದ್ದಾವೆ, ತನ್ನ ಕಾರ್ಯಗಳು ಕೆಟ್ಟವುಗಳು ಆಗಿದ್ದಾವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವನ ಕೋಪ ಎಷ್ಟು ಮಟ್ಟಿಗೆ ಬಂತಂತಂದ್ರೆ ತಮ್ಮನನ್ನು ಹೆಂಗಾದ್ರೂ ಮಾಡಿ ಸಾಯಿಸಬೇಕು. ದೇವರು ಹೇಳ್ತಾ ಇದ್ದಾರೆ, ಪಾಪವನ್ನು ನೀನು ವಶ ಮಾಡಿಕೊಳ್ಳದಿದ್ದರೆ ಪಾಪ ನಿನ್ನನ್ನು ಏನು ಮಾಡುತ್ತೆ? ಅದು ವಶ ಮಾಡಿಕೊಂಡು ನಿನ್ನನ್ನು ಮುಗಿಸುತ್ತೆ. ಅದಕ್ಕಾಗಿ ನೀನು ಬಹಳ ಜಾಗರೂಕತೆಯಿಂದ ಇರುವಂತ ಎಚ್ಚರಿಕೆಯನ್ನು ಕೊಟ್ಟಾಗಲೂ ಕೂಡ ದೇವರ ಮಾತನ್ನ ಕೇಳ್ತಾ ಇಲ್ಲ ಪ್ರಿಯರೇ. ಯಾರ್ರೀ? ಕಾಯಿನ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕೋಪದ ಪರಿಣಾಮವಾಗಿ ಮೊದಲನೇದಾಗಿ ಕೋಪ ಮಾಡಿಕೊಂಡಂತ ವ್ಯಕ್ತಿ ಆತನು ಮೊದಲನೇದಾಗಿ ಸಾವನ್ನ, ಮರಣವನ್ನ, ರಕ್ತವನ್ನ ಈ ಲೋಕದಲ್ಲಿ ಚೆಲ್ಲಿದ ಪ್ರಿಯರೇ. ಅದೊಂದು ರಕ್ತ ಚರಿತ್ರೆಯಾಗಿ ಏನಾಯ್ತು? ಬದಲಾವಣೆ ಆಯಿತು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇ ಕೊಲೆ ಆದಿಕಾಂಡ ಅಂದ ತಕ್ಷಣ ನಮಗೆ ನೆನಪು ಬರಬೇಕು. ಪ್ರಾರಂಭದಲ್ಲಿ ಎಲ್ಲ ಕಾರ್ಯಗಳು, ಭೂಮಿ ಹೊಸದಾಗಿ ಹುಟ್ಟಿತು, ಆಕಾಶ ಹೊಸದಾಗಿ ಹುಟ್ಟಿತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸೂರ್ಯ, ಚಂದ್ರ, ನಕ್ಷತ್ರಗಳು, ಕಣ್ಣಿಗೆ ಕಾಣುವಂತ ಎಲ್ಲವುಗಳು ಕೂಡ ಹೊಸದಾಗಿ ಆಗತಾನೆ ಹುಟ್ಟಿರುವಂಥವುಗಳು. ಆಗತಾನೆ ಹೊಸದಾಗಿ ಹುಟ್ಟಿರ್ತಕ್ಕಂಥ ದಂಪತಿಗಳಿಗೆ ಜನ್ಮವಾಗಿ ಬಂದಿರತಕ್ಕಂಥ 2 ಹುಡುಗರಲ್ಲಿ ಒಬ್ಬ ಹುಡುಗ ಕೋಪವುಳ್ಳ ಕಾರಣಕ್ಕಾಗಿ ಜೀವಿತ ಏನಾಯ್ತ್ರಿ? ನಾಶನವಾಯ್ತು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅವನ ಮಾರ್ಗ, ಕಾಯಿನನ ಮಾರ್ಗ ಯಾರ ಮಾರ್ಗಕ್ಕಿಂತ ಅಂತೇಳಿ ನಾವು ನೋಡ್ತಾ ಇದ್ದೇವೆ? ತಮ್ಮನ ಮಾರ್ಗಕ್ಕಿಂತ ಕೆಟ್ಟದ್ದಾಗಿ ಇತ್ತು. ಆತನು ದೇವರನ್ನ ಸನ್ಮಾನಿಸಲಿಲ್ಲ, ದೇವರಿಗೆ ಸಮಯವನ್ನು ಕೊಡಲಿಲ್ಲ, ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ ಜೀವಿಸಲಿಲ್ಲ, ದೇವರಿಗೆ ನಂಬಿಕೆಯಿಂದ
ಇರಲಿಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅವನು ಕೋಪ ತುಂಬಿದ ವ್ಯಕ್ತಿಯಾಗಿ ತಮ್ಮನನ್ನೇ ಒಡೆದು ಕೊಂದ ಪ್ರಿಯರೇ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಂದ ಬಿಟ್ಟು ಹೋದರೆ ನಿನ್ನಲ್ಲಿ ಕೋಪ ಎನ್ನುವಂಥದ್ದು ತಾಂಡವಾಡುತ್ತೆ. ನೀನು ಯಾವ ಒಂದು ವಿಷಯಕ್ಕೋಸ್ಕರವಾಗಿ ಕೋಪ ಮಾಡಿಕೊಳ್ತೀಯ ಗೊತ್ತಾಗಲಾರದಂಥ ಒಂದು ಸ್ಥಿತಿ. ಕೋಪದಲ್ಲಿಯೇ ನೀನು ಜೀವಿಸುವಂಥ ವ್ಯಕ್ತಿಯಾಗಿರ್ತೀವಿ ಪ್ರಿಯ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರಿಂದ ನೀನು ದೂರವಾದರೆ ಕೋಪ ಭರಿತನಾದಂಥ ವ್ಯಕ್ತಿಯಾಗಿರ್ತೀನಿ ನೀನು. ಹಲ್ಲೆಲೂಯಾ. ಪ್ರೇಸಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕೋಪ ಒಳ್ಳೆಯ ಕಾರ್ಯಕ್ಕಾಗಿ, ಅಯ್ಯೋ ನನ್ನ ಕೈ ಕೆಳಗಡೆ ಇರತಕ್ಕಂಥ ವ್ಯಕ್ತಿನೇ ಅಲ್ವಾ, ಅವನು ಒಡೆದರೂ ಕೂಡ ನನಗೆ ಜಯ ಅಲ್ವಾ ಅಂತೇಳಿ ನೆನೆಸ್ಲಿಲ್ಲ. ಯಾರ್ರೀ? ಅರಸನಾದಂಥ ಸೌಲ. ಯಾಕಂದ್ರೆ ಅರಸನ ಯಾರಾಗಿದ್ದಾರಲ್ಲಿ? ಸೌಲನಾಗಿದ್ದಾನೆ. ದಾವೀದನು ಗೆದ್ದುಕೊಂಡು ಬಂದರೂ ಕೂಡ ಅದು ಯಾರ ಜಯ ರೀ? ಭಾರತ ದೇಶದ ಸೈನಿಕರು ಇದ್ದಾರೆ. ಅಲ್ಲಲ್ಲಿ ಆ ಸೈನಿಕರು ಪಾಕಿಸ್ತಾನದ ಕೂಡ ಜಗಳ ಆಡಿ ಗೆದ್ರಪ್ಪ ಅಂದ್ರೆ ಯಾರ ಹೆಸರು ಬರುತ್ತಲ್ಲಿ? ಮೋದಿ ಹೆಸರು ಬರುತ್ತೆ. ಅಲ್ಲಿ ಯಾರ ಹೆಸರು ಬರುತ್ತೆ? ಮೋದಿ ಹೆಸರು. ಅದು ನೌಕಾಪಡೆಯಾಗಿರಲಿ, ಮತ್ತು ನಾವು ನೋಡ್ತಾ ಇದ್ದೇವೆ ವಾಯುಪಡೆಯಾಗಿರಲಿ ಅಥವಾ ಭೂಪಡೆ, ಯಾವುದಾದ್ರೂ ಕೂಡ ಯಾರ ಹೆಸರು ಬರುತ್ತಲ್ಲಿ? ಭಾರತಕ್ಕೆ ಜಯ ಅಂತೇಳಿ ಮೋದಿ ಪಾಕಿಸ್ತಾನದ ವಿರುದ್ಧ ಜಯ ಗಳಿಸಿದ್ರು ಅಂತೇಳಿ ಹೇಳ್ತಾರೆ. ಅಲ್ಲಲ್ಲಿಯ ಪ್ರೈಸ್. ಅದನ್ನು ಮೋದಿ ಕೂಡ ಏನು ಮಾಡ್ತಾರೆ, ತಾವು ಟ್ವಿಟರಲ್ಲಿ ಏನು ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ, ನಾವು ಗೆದ್ದೀವಿ ಅಂತ. ಅಲ್ಲಲ್ಲಿಯ ಪ್ರೈಸ್. ನಿಜವಾಗಿ ಹೋರಾಡಿದವರು ಯಾರಲ್ಲಿ? ಸೈನಿಕರು. ಅದನ್ನು ಈ ವ್ಯಕ್ತಿ ಏನು ಮಾಡಲಿಲ್ಲ, ಕಂಡುಕೊಳ್ಳಲಿಲ್ಲ. ದಾವೀದನು ಗೆದ್ದರೂ ಕೂಡ ನಾನೇ ಗೆದ್ದಂಗೆ ಅಂತೇಳಿ ಈ ವ್ಯಕ್ತಿ ಏನು ಮಾಡಲಿಲ್ಲ, ಎಣಿಸಲಿಲ್ಲ. ದಾವೀದನು ಜಯವನ್ನು ಗಳಿಸಿದ್ರು ಕೂಡ ನನ್ನ ರಾಜ್ಯವೇ ವಿಸ್ತಾರವಾಗುತ್ತಲ್ಲ ಅಂತೇಳಿ ಈ ವ್ಯಕ್ತಿ ಏನು ಮಾಡಲಿಲ್ಲ, ನೆನೆಸಲಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ದಾವೀದನ ಮೇಲೆ ಕೋಪ ಭರಿತನಾದ, ದಾವೀದನ ಮೇಲೆ ಸಿಟ್ಟು ಉಳ್ಳವನಾದ, ದಾವೀದನನ್ನು ದ್ವೇಷಿಸುವಂತ ವ್ಯಕ್ತಿಯಾಗಿ ಆತನು ಬದಲಾವಣೆಯಾದ ಪ್ರೇರ. ಮೊದಲು ಆ ಒಂದು ಸ್ಥಿತಿ ಇರಲಿಲ್ಲ. ದಾವೀದನ ಮೇಲೆ ಬಹಳ ಪ್ರೀತಿ, ಬಹಳ ಮಮತೆ ಇದ್ದಂಥ ವ್ಯಕ್ತಿ ಪರಿಪೂರ್ಣವಾಗಿ ಕೋಪ ಭರಿತನಾದಂಥ ವ್ಯಕ್ತಿಯಾಗಿ ಮಾರ್ಪಾಟು ಹೊಂದಿದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಂದ ದೂರವಾದರೆ ಕೋಪ, ಸಿಟ್ಟು, ಕಲಹ, ದೂಷಣೆ, ಜಗಳ, ಹೊಟ್ಟೆ ಕಿಚ್ಚು, ಮನಸ್ತಾಪ, ಮನಸ್ಪರ್ಧೆಗಳು, ಎಲ್ಲ ಸಕಲ ಕೆಟ್ಟದ್ದೇನಾಗುತ್ತಂತೆ ನಮ್ಮಲ್ಲಿ ಬರುತ್ತೆ ಪ್ರಿಯರೇ. ಕಾರಣ ಅವೆಲ್ಲವುಗಳು ಕೂಡ ದೇವರಿಂದ ಬಂದಿರುವಂಥವಲ್ಲ, ಅವೆಲ್ಲ ಸೈತಾನದಿಂದ ಬಂದಿರುವಂಥದ್ದು. ಸೈತಾನ ಆಳ್ವಿಕೆಯಲ್ಲಿ ನಾವು ಹೋಗ್ತೀವಿ ಯಾವಾಗ? ದೇವರಿಂದ ದೂರವಾದಾಗ. ಅದಕ್ಕಾಗಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವತ್ತಾದರೂ ದೇವರಿಂದ ದೂರವಾಗದೆ ಕೋಪ ಭರಿತರಾಗಿ ಜೀವಿಸದೆ ನಾವು ದೇವರಲ್ಲಿ ಸ್ಥಿರವಾಗಿ ನಾವು ಆತನನ್ನು ಹೊಂದಿಕೊಂಡು ಜೀವಿಸುವಂಥ ಮಕ್ಕಳಾಗೋಣ. ಸೌಲನಾದರೂ ಕೋಪ ತುಂಬಿದಂಥ ವ್ಯಕ್ತಿಯಾಗಿ ಇದ್ದ. ತನ್ನ ಮಕ್ಕಳ ಮೇಲೆ ಕೋಪ ಮಾಡಿದ, ಯೋನಾತಾನನ ಮೇಲೆ ಕೋಪ ಮಾಡಿದ, ತನ್ನ ನಾವು ನೋಡ್ತಾ ಇದ್ದೇವೆ ಸೈನಿಕರ ಮೇಲೆ ಕೋಪ ಮಾಡಿದ. ಅಲ್ಲ ಸಲ್ಲದ ಕಾರಣಗಳಿಗೋಸ್ಕರವಾಗಿ ಏನು ಮಾಡಿದಂತ ಹೇಳ್ತಾ ಇದ್ದ ವಾಕ್ಯ, ಕೋಪ ಮಾಡಿದ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ.